ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನೋಡಿ ನಾನು ಉಲ್ಲನ್ನಲ್ಲಿ ಹೇಗೆ ಇಯರಿಂಗ್ನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಜುಮ್ಕಾನ. ಅದಕ್ಕೆ ಬೇಕಾಗೋದು ನೋಡಿ, ಈ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವ ಕಲರ್ ಬೇಕೋ ಅದನ್ನು ತಗೋಬೋದು. ಮತ್ತು ಈ ಥರ ಇಯರಿಂಗ್ ಮಾಡೋ ಬೇಸು ನೋಡಿ ಫ್ರೆಂಡ್ಸ್. ಇದು ಹೋಲು ಸ್ವಲ್ಪ ದೊಡ್ಡ ಇರೋದನ್ನೇ ನೋಡಿಕೊಂಡು ತಗೊಳ್ಳಿ. ಮತ್ತು ಕ್ಯಾಪು ಈ ಥರ ಹುಕ್ಕು, ಮತ್ತು ಈ ಥರದ್ದು ರಿಂಗು, ಮತ್ತು ನಾನು ಪರ್ಲ್ ತಗೊಂಡಿದ್ದೀನಿ. ಮತ್ತು ಕಟ್ಟರು, ಮತ್ತು ಈ ಥರ ಫೋಲ್ಡಿಂಗ್ ಮಾಡೋದು. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಹೀಗೆ ಬೇಸಿರತ್ತಲ್ಲ ನೋಡಿ, ಅದಕ್ಕೆ ನಾನು ಸ್ವಲ್ಪ ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಹೀಗೆ ಉಲ್ಲನ್ ಇರತ್ತಲ್ಲ ಅದನ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಒಂದಿಷ್ಟು ಉಲ್ಲನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಅದು ಫಸ್ಟೇ ನೀವು ಗ್ಲೂ ಹಾಕೋದಕ್ಕಿಂತ ಮುಂಚೆನೇ ಕಟ್ ಮಾಡಿಕೊಂಡ್ರೆ ಬೆಟರು. ಹೀಗೆ ಗ್ಲೂ ಹಾಕಿ ಫುಲ್ ಸುತ್ತಾ ಹೋಗಬೇಕು ಇದಕ್ಕೆ. ಹೀಗೆ ಸಿಲ್ಕ್ ಥ್ರೆಡ್ದು ಇಯರಿಂಗ್ ಮಾಡೋದಾದರೆ ನಿಮಗೆ ಸ್ವಲ್ಪ ಚಿಕ್ಕ ಹೋಲ್ದಾರು ನಡೆಯುತ್ತೆ. ಆದರೆ ಉಲ್ಲನ್ನು ಸ್ವಲ್ಪ ದಪ್ಪ ಬರೋದ್ರಿಂದ ನಮಗೆ ಸ್ವಲ್ಪ ದೊಡ್ಡ ಹೋಲಿರೋ ಬೇಸ್ನೇ ತಗೋಬೇಕಾಗತ್ತೆ. ನೋಡಿ ಹೀಗೆ ಹೀಗೆ ಸ್ವಲ್ಪನೂ ಗ್ಯಾಪ್ ಬಿಡದೆ ಟೈಟಾಗಿ ಫುಲ್ ಬೇಸ್ಗೂ ಸುತ್ತಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ಟೈಟಾಗಿ ಸುತ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಸಿಂಪಲ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಿಮಗೆ ದಾರ ಹಾಕೋಕ್ಕೆ ಹೀಗೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಇದಕ್ಕೊಂದು ಸೂಜಿನ ಹಾಕ್ಕೊಂಬಿಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಹೀಗೆ ತುಂಬ ಟೈಟಾಗಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್, ಎಲ್ಲೂ ಗ್ಯಾಪ್ ಬಿಡದೆ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಯಿತು. ನಂತರ ಹೀಗೆ ಒಳಗಡೆ ಹಾಕಿ ನೋಡಿ, ನಾನು ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಟೈಟಾಗಿ ಎಳೆದು ಒಳಗಡೆ ಇಲ್ಲಿ ಸ್ಟಿಕ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಬಿಟ್ಕೊಂಡ್ಬಿಡತ್ತೆ. ನೋಡಿ ಫ್ರೆಂಡ್ಸ್, ಬೇಸ್ ಇವಾಗ ಉಲ್ಲನ್ ಸುತ್ತಿ ರೆಡಿಯಾಗಿದೆ. ನೋಡಿ, ದೊಡ್ಡದಾಗಿರೋ ಹೋಲಿಂದ ಬೇಸ್ ತಗೊಂಡ್ರೆ ನೋಡಿ ಕೊನೆಗೆ ಇಷ್ಟು ಚಿಕ್ಕದಾಗೆ ಹೋಲು ಉಳಿದಿರುತ್ತೆ. ಇಲ್ಲಾಂದರೆ ನೀವು ಚಿಕ್ಕದಾಗಿ ಹೋಲ್ ತಗೊಂಡ್ಬಿಟ್ರೆ ನೋಡಿ ಇದಕ್ಕೆ ಆಮೇಲೆ ಉಲ್ಲನ್ ಸುತ್ತ ಬಂದಮೇಲೆ ದಾರನೇ ಉಳಿದಿರೋಲ್ಲ. ನೋಡಿ ಇದೇ ರೀತಿಯಾಗಿ ಮತ್ತೊಂದು ಬೇಸ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ 2 ಬೇಸು ರೆಡಿಯಾಗಿದೆ. ನಂತರ ಹೀಗೆ ನೋಡಿ ಇದ್ರ ಒಳಗಡೆ ಒಂದು ನಾನು ಮಣಿನ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಮಣಿ ಬೇಕೋ ಅದನ್ನ ಹಾಕ್ಬೋದು. ನಂತರ ಹೀಗೆ ಇದ್ರ ಒಳಗಡೆ ಹಾಕಿ, ಅಂದರೆ ಇದರಿಂದ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು
ಕೆಳಗಡೆ ಒಂದು ಮಡಿನ ಹಾಕಿದ್ದೀನಿ. ನಂತರ ಈ ಕ್ಯಾಪ್ ಇರುತ್ತಲ್ಲ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಗ್ಲೂ ಹಾಕ್ಕೊಂಡು ಹೀಗೆ ಈ ಕ್ಯಾಪ್ನ ಹಾಕ್ಬೋದು, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹೀಗೆ ನಂತರ ಒಂದಿಷ್ಟು ಕಟ್ ಮಾಡಿ ಫೋಲ್ಡ್ ಮಾಡೋಕ್ಕೆ ಬೇಕಾಗುವಷ್ಟು ಮಾತ್ರ ನಾನು ಇಟ್ಕೋತಾ ಇದ್ದೀನಿ. ಉಳಿದಿದ್ದಷ್ಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಂತರ ಇದನ್ನು ಹೀಗೆ ನೀಟಾಗಿ ಫೋಲ್ಡ್ ಮಾಡಬೇಕು. ಈ ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ರಿಂಗ್ ಹಾಕಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರಿಂಗ್ ಒಳಗಡೆ ನೀವು ನೋಡಿ ಮುಂಚೆನೆ ಈ ಥರ ಈ ಹುಕ್ಕನ್ನ ಹಾಕಿಟ್ಕೊಂಡ್ಬಿಡ್ಬೇಕು. ನಂತರ ಇದರೊಳಗಡೆ ಹೀಗೆ ರಿಂಗ್ ಹಾಕಿ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, 2 ಜುಮ್ಕಾನು ರೆಡಿಯಾಗಿದೆ. ಇವಾಗ ನಾನು ಸುತ್ತಲೂ ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಹೀಗೆ ಪರ್ಲ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಇದ್ರ ಸುತ್ತಲೂ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸುತ್ತಲೂ ಪರ್ಲ್ಸ್ನ ಹಾಕಿದ್ದೀನಿ. ಇದನ್ನ ಇವಾಗ ಒಂದು ಅರ್ಧ ಗಂಟೆ ಡ್ರೈ ಆಗೋಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಉಲ್ಲನ್ನಲ್ಲಿ ಮಾಡಿರೋ ಜುಮ್ಕ ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಬೇರೆ ಬೇರೆ ಕಲರ್ ಉಲ್ಲನ್ ತಗೊಂಡು ಮಾಡ್ಕೋಬೋದು. ಈ ವಿಡಿಯೋ ನೋಡಿ AVK ಹಾಬಿ ಐಡಿಯಾಸ್ ಇದು ನನ್ನ ಚಾನಲ್ ಹೆಸರು. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆಲ್ಲ ಉಲ್ಲನ್ನಿಂದ ಈ ರೀತಿಯಾದ ಜುಮ್ಕ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋನ ಶೇರ್ ಮಾಡಿ, ಅವರು ಎಲ್ಲ ಜುಮ್ಕ ಮಾಡಿ ಹಾಕ್ಕೊಂಡು ಖುಷಿ ಪಡಲಿ. ನಾನು ಇನ್ನು ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. Until then, take care. Bye bye. Thank you for watching.